ಬಾಗಲಕೋಟೆ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರರರು ಮುಗಳಖೋಡದ ಶ್ರೀೇಂದ್ರ ಸ್ವಾಮಿಗಳ 40ನೇ ವರ್ಷದ ಪುಣ್ಯಾರಾಧನೆ ಮುಗಿಸಿಕೊಂಡು ದಿನಾಂಕ ಜನವರಿ 17, 2026 ರಂದು ಬಳ್ಳಾರಿ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ ಸರಕಾರವು ಭ್ರಷ್ಟಾಚಾರ ಮತ್ತು ದುರಾಡಳಿತದಲ್ಲಿ ಮುಳುಗಿದೆ ಎಂದು ಖಂಡಿಸಿ ಸಮಾವೇಶ ಮೂಲಕ ಹೋರಾಟದಿಂದ ಜನಾಂದೋಲನವನ್ನಾಗಿಸಲು ದಿನಾಂಕ ಜನವರಿ 16, 2026 ರಂದು ರಾತ್ರಿ 8 ಗಂಟೆಗೆ ಹುನಗುಂದ ಮತಕ್ಷೇತ್ರದ ಮಾರ್ಗವಾಗಿ ಬಳ್ಳಾರಿ ಜಿಲ್ಲೆಗೆ ತೆರಳುತ್ತಿರುವಾಗ ಹುನಗುಂದ ಪಟ್ಟಣಕ್ಕೆ ಆಗಮಿಸುತ್ತಿದ್ದಂತೆ ಹುನಗುಂದ ಮತಕ್ಷೇತ್ರದ ಬಿಜೆಪಿ ಪಕ್ಷದ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲರ ನೇತೃತ್ವದಲ್ಲಿ ಹಾಗೂ ಬಿಜೆಪಿ ಪಕ್ಷದ ಅಪಾರ ಸಂಖ್ಯೆಯ ಮುಖಂಡರು, ನಾಯಕರು, ಕಾರ್ಯಕರ್ತರು ಉಪಸ್ಥಿತಿಯಲ್ಲಿ ಪಟಾಕಿ ಸಿಡಿತದ ಅಬ್ಬರ ಹಾಗೂ ಭಾರತ ಮಾತೆ ಪರ, ರಾಜ್ಯಾಧ್ಯಕ್ಷರ ಪರ, ಬಿಎಸ್ ಯಡಿಯೂರಪ್ಪನವ ಪರ ಹಾಗೂ ಪ್ರಧಾನಿ ಮೋದಿಯರ ಪರ ಮತ್ತು ಮಾಜಿ ಶಾಸಕ ಪಾಟೀಲರ ಹೆಸರಿನ ಪರ ಜಯಕಾರದ ಘೋಷಣೆ ಮೊಳಗಿಸುತ್ತಾ ಅದ್ಧೂರಿ ಸ್ವಾಗತ ಜರುಗಿತು. ನಂತರ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರರು ಹುನಗುಂದ ಪಟ್ಟಣದ ಶ್ರೀವಿಜಯ ಮಹಾಂತ ಸ್ವಾಮಿಗಳ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ನಂತರ ಹುನಗುಂದ ಪಟ್ಟಣದ ವೇಮುವೃತ್ತದಲ್ಲಿ ಹಾಗೂ ಇಲಕಲ್ಲನಲ್ಲಿ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲರ ಗೃಹ ಕಾರ್ಯಾಲಯದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿ ಮಾತನಾಡಿದವರು, ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣ ಕನ್ನಡದ ಮಂಗಳೂರು, ಉತ್ತರ ಕನ್ನಡದ ಮಂಕಿ, ಬೆಂಗಳೂರು ಗ್ರಾಮಾಂತರದ ದೊಡ್ಡಬಳ್ಳಾಪುರ, ಮಸ್ಕಿಪಟ್ಟಣ ಪಂಚಾಯಿತಿಗಳಂತಹ ಸ್ಥಳೀಯ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಸ್ಪಷ್ಟ ಬಹುಮತವನ್ನು ಪಡೆದಿದ್ದನ್ನು ಗಮನಿಸಿದರೆ ಮೇಲ್ನೋಟಕ್ಕೆ ರಾಜ್ಯ ಕಾಂಗ್ರೆಸ್ ಸರಕಾರದ ದುರಾಡಳಿತದಿಂದ ಬೇಸತ್ತಿದಿರುವುದಕ್ಕೆ ಸಾಕ್ಷೀಕರಿಸುತ್ತದೆ ಎಂದರು. ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸರಕಾರದ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲೆಂದು ಕೇಂದ್ರ ಸರಕಾರದ ವಿರುದ್ಧ ದ್ವೇಷದ ರಾಜಕಾರಣ ಮಾಡುತ್ತಿರುವುದು ದುರ್ದೈವದ ಸಂಗತಿಯೆಂದು ಕಿಡಿಕಾರಿದರು. ನಂತರ ಪ್ರಧಾನಿ ನರೇಂದ್ರ ಮೋದಿರ ನೇತೃತ್ವದ ಕೇಂದ್ರ ಸರಕಾರವು ಮಹಾತ್ಮ ಗಾಂಧಿಯವರ ಗ್ರಾಮ ಸ್ವರಾಜ್ಯದ ಕನಸನ್ನು ನನಸು ಮಾಡಲೆಂದು ಹಾಗೂ ಗ್ರಾಮೀಣ ಭಾಗದ ಬಡಕಾರ್ಮಿಕರಿಗೆ ಅನುಕೂಲವಾಗಲೆಂದು ನರೇಗಾ ಕಾಯ್ದೆಯನ್ನು ವಿಬಿಜಿರಾಮಜಿ ಎಂದು ಬದಲಾಯಿಸಿ ಉದ್ಯೋಗ ಖಾತ್ರಿ ಕೆಲಸವನ್ನು 100 ದಿನಗಳಿಂದ 125 ದಿನಗಳಿಗೇರಿಕೆ ಹಾಗೂ 5 ರಿಂದ 6 ತಿಂಗಳವರೆಗೂ ಕೂಲಿ ಸಿಗದೆ ಪರದಾಡುವುದನ್ನು ತಪ್ಪಿಸಿ 15 ರಿಂದ 20 ದಿನಗಳಲ್ಲಿ ಕೂಲಿಕಾರರ ಕೂಲಿಯು ನೇರ ನಗದು ಖಾತೆಗೆ ಜಮಾವಣೆ, ಕೃಷಿ ಚಟುವಟಿಕೆಗಳಿಗೆ ತೊಂದರೆಯಾಗದಿರಲೆಂದು 60 ದಿನಗಳವರೆಗೆ ರಜೆ ನೀಡಲಾಗಿದೆ. ಮತ್ತೊಂದೆಡೆ ದೇಶದಲ್ಲಿ ಪ್ರತಿವರ್ಷ 80 ರಿಂದ 85 ಸಾವಿರ ರೂಪಾಯಿಗಳವರೆಗೆ ಉದ್ಯೋಗ ಖಾತ್ರಿಗೆ ವ್ಯಯವಾಗುತ್ತಿದ್ದು ಅದು ಬಡ ಜನತೆಗೆ ಸದ್ವಿನಿಯವಾಗಲೆಂದು ಹಾಗೂ ಬ್ರಹ್ಮಾಂಡ ಭ್ರಷ್ಟಾಚಾರ ಮತ್ತು ಅವ್ಯವಹಾರಕ್ಕೆ ಕಡಿವಾಣ ಹಾಕಲೆಂಬುದೇ ಈ ಕಾಯ್ದೆಯಾಶಯವಾಗಿದೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜನರನ್ನು ಕೇಂದ್ರ ಸರಕಾರದ ವಿರುದ್ಧ ಎತ್ತಿಕಟ್ಟಲೆಂದು ವಿಶೇಷಾಧಿವೇಶನ ಕರೆದು ಸದನದ ಪಾವಿತ್ರತೆಯನ್ನು ಹಾಳಮಾಡಲು ಮತ್ತು ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರಲು ಕರೆದಿದ್ದಾರೆಂದು ತಮ್ಮ ಅಸಮಾಧಾನ ಮತ್ತು ಆಕ್ರೋಶ ಹೊರಹಾಕಿದರು. ನಂತರ ಈ ನಡುವೆ ದೇಶ ಮತ್ತು ರಾಜ್ಯದ ಜನತೆಯು ನರೇಂದ್ರ ಮೋದಿರ ನಾಯಕತ್ವ ನೆಚ್ಚಿಕೊಂಡಿದೆ ಎನ್ನಲು ಮಹಾರಾಷ್ಟ್ರ ರಾಜ್ಯದ ಮುಂಬಯಿ ಮಹಾನಗರ ಪಾಲಿಕೆ ಚುನಾವಣೆ ಹಾಗೂ ಕರ್ನಾಟಕ ರಾಜ್ಯದ ಸ್ಥಳೀಯ ಸಂಸ್ಥೆ ಚುನಾವಣೆಗಳೇ ಪ್ರಧಾನಿ ಮೋದಿರ ಜನಪ್ರಿಯತೆಗೆ ಸಾಕ್ಷೀಕರಿಸುತ್ತದೆ ಎಂದು ಪ್ರತಿಪಾದಿಸಿದರು. ನಂತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರಕಾರವು ಗೊಂದಲ ಸೃಷ್ಟಿಸುವ ದುಸ್ಸಾಹಸಕ್ಕೆ ಕೈಹಾಕಿದರೆ ಬಿಜೆಪಿ ಪಕ್ಷವು ದಿಟ್ಟುತ್ತರ ನೀಡಲಿದೆ ಎಂದು ಎಚ್ಚರಿಕೆ ನೀಡಿದರು. ನಂತರ ನಾಳೆ ದಿನದಂದು ಬಳ್ಳಾರಿ ಸಮಾವೇಶದಲ್ಲಿ ಹದಿಗೆಟ್ಟ ಕಾನೂನು ಸುವ್ಯವಸ್ಥೆ ಹಾಗೂ ಭ್ರಷ್ಟಾಚಾರ ತಾಂಡವಾಡುತ್ತಿದ್ದನ್ನು ಜನಾಂದೋಲನ ಹೋರಾಟವನ್ನಾಗಿಸುವುದು, ನಂತರ ಬರುವ ದಿನಮಾನಗಳಲ್ಲಿ ಗೃಹಲಕ್ಷ್ಮಿ ರೈತರಿಗೆ ಆಗಿರುವ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವುದಾಗಿ ಗುಡಗಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಾದ ಮಹಾಂತಗೌಡ ತುಂಡಿಹಾಳ, ವೀರೇಶ ಉಂಡೋಡಿ, ರಾಮನಗೌಡ ಬೆಳ್ಳಿಹಾಳ, ಸಂಗಣ್ಣ ಚಿನವಾಲರ, ಅಜ್ಜಪ್ಪನಾಡಗೌಡ್ರ, ಮಹಾಂತೇಶ ರೇವಡಿ, ಮಲ್ಲು ಹವಾಲ್ದಾರ, ಸಂಗಣ್ಣ ಹೊಸೂರ, ಮಹಮ್ಮದಲಿ ಹಣಗಿ, ಯುವ ಮುಖಂಡರಾದ ರಾಜಕುಮಾರ ಬಾದವಾಡಗಿ, ಮಹೇಶ ಬೆಳ್ಳಿಹಾಳ, ಮಹಾಂತೇಶ ತೆಗ್ಗಿನಮಠ, ಅಪ್ಪು ಆಲೂರ, ಮುನ್ನಾ ಭಾಗವಾನ, ನಾಸೀರ ಖಾಜಿ, ರಜಾಕಧನ್ನೂರ ಇತರೆ ಬಿಜೆಪಿ ಪಕ್ಷದ ಹಿರಿಯ ಮತ್ತು ಯುವ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ ಇಲಕಲ್ಲ.
ಮೇಲೆ ಭೇಟಿ ಕೊಡಕ್ಕೆ ಏನ್ ಕಾರಣ ಸರ್? ದಿಢೀರ್ ಭೇಟಿ ಕೊಟ್ಟಿದ್ದೀರಾ, ಏನ್ ಕಾರಣ ಸರ್? ಮುಗುಳ್ಕೋಡಲ್ಲಿ ಪರಮ ಪೂಜ್ಯ ಇಂದಿನ ಸ್ವಾಮೀಜಿಗಳ 40ನೇ ವರ್ಷದ ಪುಣ್ಯಾರಾಧನೆಯನ್ನು ಮುಗಿಸ್ಕೊಂಡು ನಾಳೆ ಬಳ್ಳಾರಿನಲ್ಲಿ ಏನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ವ್ಯವಸ್ಥೆ ಕುಸಿದು ಬಿದ್ದಿದೆ, ಇದ್ರ ವಿರುದ್ಧ ಒಂದು ಹೋರಾಟವನ್ನು ಆಯೋಜನೆ ಮಾಡಿದ್ದೇವೆ. ಆ ಹೋರಾಟದ ನಿಮಿತ್ತ ಬಳ್ಳಾರಿಗೆ ಹೋಗ್ತಾ ಇದ್ದೇವೆ. ಅಲ್ಲ ಸರ್, ನಿಮ್ಮ ಹೋರಾಟ ಯಾವ ರೀತಿ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ವಿರುದ್ಧ ಹ್ಞೂ ಸರ್, ಕಾಂಗ್ರೆಸ್ ಸರ್ಕಾರದ ಬೇರ್ಪಟ್ಟಿದ್ದಾರೆ. ಇದರ ವಿರುದ್ಧ ನಾವು ಬೇರೆ ಬೇರೆ ಹಂತಗಳನ್ನ ಹೋರಾಟವನ್ನು ಮಾಡ್ತೇವೆ. ನಾವು ಇತ್ತೀಚೆಗೆ ಕರ್ನಾಟಕದಲ್ಲಿ ನಡೆದಂತ ಪಟ್ಟಣ ಪಂಚಾಯತಿಯ ಚುನಾವಣೆಗಳನ್ನ ಗಮನಿಸಿದ್ರೆ, ದಕ್ಷಿಣ ಕನ್ನಡ ಮಂಗಳೂರು ನಡೆದಂತ ಪಟ್ಟಣ ಪಂಚಾಯತ್ ಚುನಾವಣೆ, ಉತ್ತರ ಕನ್ನಡದ ಮಂಕಿ ಪಟ್ಟಣ ಪಂಚಾಯತಿ ಚುನಾವಣೆ, ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರದ ಪಟ್ಟಣ ಪಂಚಾಯತ್ ಚುನಾವಣೆ ಮತ್ತು ಮಸ್ಕಿ ನಡೆದಂತ ಉಪಚುನಾವಣೆಯಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತವನ್ನು ಪಡೆದುಕೊಂಡಿರುವಂತದ್ದು. ಇದರಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತದೆ, ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ವಿರುದ್ಧ ಜನ ಇವತ್ತು ಬೇಸತ್ತಿದ್ದಾರೆ. ಇದರ ಪರಿಣಾಮ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಿ ಹಾಕಿಕೊಳ್ಳುವಂತ ಸಲುವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇರುವಂತದ್ದು ದುರ್ದೈವ. ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಏನು ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರು ಮನ್ರೇಗಾ ಸಾಕಷ್ಟು ಸುಧಾರಣೆಗಳನ್ನ ತಂದು, ಬಿಲ್ಲನ್ನ ಕಾಯ್ದೆನ ತಂದು, ವಿಕಸಿತ್ ಭಾರತ್ ಜಿ ರಾಮ್ಜಿ ಅಂತ ಹೇಳಿ ಬದಲಾವಣೆಗಳನ್ನ ಮಾಡಿ, ಮಹಾತ್ಮ ಗಾಂಧೀಜಿಯವರ ಕನಸೇನಿತ್ತು ಗ್ರಾಮ ಸ್ವರಾಜ್ಯದ ಕನಸು, ಆ ಕನಸನ್ನ ನನಸು ಮಾಡುವಂತ ನಿಟ್ಟಿನಲ್ಲಿ ನರೇಂದ್ರ ಮೋದಿಜಿಯವರು ಸಾಕಷ್ಟು ಸುಧಾರಣೆಗಳನ್ನು ತಂದಿದ್ದಾರೆ. ಒಂದು ಉದಾಹರಣೆ ಹೇಳೋದಾದ್ರೆ, ಗ್ರಾಮೀಣ ಭಾಗದ ಬಡವರಿಗೆ, ಕಾರ್ಮಿಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ 100 ದಿನ ಇದ್ದಂತ ಉದ್ಯೋಗ ಖಾತ್ರಿ 125 ದಿನಕ್ಕೆ ಏರಿಸಿರುವಂತದ್ದು. ಸಾಕಷ್ಟು ಭ್ರಷ್ಟಾಚಾರಗಳು ಮುಂಚೆ ನಡೀತಾ ಇತ್ತು. ಅದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಿ ಡೈರೆಕ್ಟ್ ಡಿಬಿಟಿ ಮೂಲಕನೇ ಹಣ ಅವ್ರಿಗೆ ತಲುಪಬೇಕು. ಕೆಲಸ ಮಾಡೋ 15-20 ದಿನದಲ್ಲಿ ಅವ್ರಿಗೆ ಪೇಮೆಂಟ್ ತಲುಪಬೇಕು. ಮುಂಚೆ 3 ತಿಂಗಳು, 4 ತಿಂಗಳು, 5 ತಿಂಗಳಾದ್ರೂ ಕೂಡ ಅವ್ರಿಗೆ ಪೇಮೆಂಟ್ ಬರ್ತಾ ಇರಲಿಲ್ಲ. ಮತ್ತೆ ಕೃಷಿ ಚಟುವಟಿಕೆ ನಡೆಯುವಂತ ಸಂದರ್ಭದಲ್ಲಿ ಕೃಷಿಕರಿಗೆ ತೊಂದರೆ ಆಗಬಾರದು ಅಂತ ಹೇಳಿ 60 ದಿನಗಳ ಕಾಲ ಆ ಸಂದರ್ಭದಲ್ಲಿ ಉದ್ಯೋಗ ಖಾತ್ರಿ ರಜೆಯನ್ನು ಕೊಟ್ಟಿರುವಂತದ್ದು. ಯಾಕಂದ್ರೆ ಪ್ರತಿ ವರ್ಷ ಸುಮಾರು 85-86 ಸಾವಿರ ಕೋಟಿ ದೇಶದಲ್ಲಿ ಇವತ್ತು ಉದ್ಯೋಗ ಖಾತ್ರಿಯಲ್ಲಿ ಹಣ ಕೊಡಬೇಕಾದ್ರೆ ಕೇಂದ್ರ ಸರ್ಕಾರ ಒಂದು ಪಾರದರ್ಶಕತೆ ಇರಬೇಕು. ಬಡವರಿಗೆ ಕಾರ್ಯಕ್ರಮಗಳು ಹಣ ತಲುಪಬೇಕು. ಮತ್ತೆ ಗ್ರಾಮೀಣ ಭಾಗದಲ್ಲಿ ಒಂದು ಅಸೆಟ್ ಕ್ರಿಯೇಷನ್ ಆಗಬೇಕು. ಅಮೂಲಾಗ್ರ ಬದಲಾವಣೆ ತಂದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಜನರನ್ನ ಕೇಂದ್ರ ಸರ್ಕಾರದ ವಿರುದ್ಧ ಎತ್ಕಟ್ಟುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಒಂದು ವಿಶೇಷ ಅಧಿವೇಶನ ಕೂಡ ಕರೆದಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರು ಅಥವಾ ಕಾಂಗ್ರೆಸ್ ಸರ್ಕಾರ ಸದನದ ಪಾವಿತ್ರ್ಯತೆಯನ್ನು ಹಾಳು ಮಾಡುವಂತ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ. ಒಂದು ಒಕ್ಕೂಟದ ವ್ಯವಸ್ಥೆಗೆ ತೊಂದರೆ ಕೊಡುವಂತ ಕೆಲಸಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕೈ ಹಾಕಿರುವಂತದ್ದು. ಇದೆಲ್ಲದರ ನಡುವೆ ದೇಶದ ಜನ, ರಾಜ್ಯದ ಜನ ಇವತ್ತು ಯಾವತ್ತೂ ಕೂಡ ನರೇಂದ್ರ ಮೋದಿಜಿಯವರು ಕೈ ಹಿಡಿದಿದ್ದಾರೆ. ಅವರ ಜನಪ್ರಿಯತೆ ಇನ್ನೂ ಹೆಚ್ಚಾಗ್ತಾ ಇರುವಂತದ್ದು ಕೂಡ ಗಮನಿಸ್ತಾ ಇದ್ದೀರಿ. ಇವತ್ತು ಮಹಾರಾಷ್ಟ್ರದ ಮುಂಬೈ ಮಹಾನಗರ ಪಾಲಿಕೆ ಚುನಾವಣಾ ಫಲಿತಾಂಶ ಇರ್ಬೋದು, ಸ್ಥಳೀಯ ಚುನಾವಣೆಗಳ ಫಲಿತಾಂಶ ಸ್ಪಷ್ಟವಾಗಿ ಗೊತ್ತಾಗ್ತದೆ. ನರೇಂದ್ರ ಮೋದಿಜಿಯವರ ನಾಯಕತ್ವಕ್ಕೆ ಇವತ್ತು ದೇಶದ ಜನರು ಕೂಡ ಇನ್ನೂ ಹೆಚ್ಚೆಚ್ಚು ಬೆಂಬಲವನ್ನು ನೀಡ್ತಾ ಇರುವಂತದ್ದು. ಕರ್ನಾಟಕದಲ್ಲಿ ಇವರು ಏನೇ ಗೊಂದಲವನ್ನು ಸೃಷ್ಟಿ ಮಾಡುವಂತ ಕೆಲಸ ಮಾಡಿದ್ರು ಸಹ ಸಿದ್ದರಾಮಯ್ಯ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಇದನ್ನ ದಿಟ್ಟವಾಗಿ ನಾವು ಉತ್ತರವನ್ನು ಕೊಡ್ತೇವೆ. ಬರುವಂತ ದಿನಗಳಲ್ಲಿ, ನಾಳೆ ದಿನ ಬಳ್ಳಾರಿನಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಮತ್ತೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಬೃಹತ್ ಜನಾಂಗ ಹೋರಾಟವನ್ನು ನಾವು ನಾಳೆ ಹಮ್ಮಿಕೊಂಡಿದ್ದೇವೆ.
ಅದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಕಡೆಯಲ್ಲೂ ಕೂಡ ಗೃಹಲಕ್ಷ್ಮಿದಲ್ಲಿ ಏನು ಹಗರಣಗಳಾಗಿದೆ, ರೈತರಿಗೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ, ಇವೆಲ್ಲದರ ಬಗ್ಗೆ ನಾವು ವಿವಿಧ ಹಂತದಲ್ಲಿ ಹೋರಾಟವನ್ನು ತೆಗೆದುಕೊಳ್ತೇವೆ. ಹಿಂದುಳಿದ ಸಮುದಾಯಗಳಿಗೆ ಯಾವುದೇ ಒಂದು ನ್ಯಾಯವನ್ನ ಕೊಡ್ತಾ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಅಲ್ಪಸಂಖ್ಯಾತರ ವಿರೋಧಿಗಳಲ್ಲ. ಯಾರು ದೇಶದ್ರೋಹಿಗಳಿದ್ದಾರೆ, ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಅಂತವ್ರನ್ನ ವಿರೋಧ ಮಾಡುವಂಥದ್ದು, ಅದ್ರ ಬಗ್ಗೆ ನಮ್ಗೇನು ಗೊಂದಲ ಇಲ್ಲ. ಆದ್ರೆ ಸಿದ್ದರಾಮಯ್ಯನವರು ಈ ರೀತಿ ಪದೇ ಪದೇ ಹಿಂದೂಗಳಿಗೆ ಅಪಮಾನ ಮಾಡ್ತಾ ಇರುವಂತದ್ದು, ಇದು ಅಕ್ರಮ ಬಾಂಗ್ಲಾದೇಶದ ವಿಚಾರದಲ್ಲೂ ಸಹ ಕೊಂಡು ಮುಖ್ಯಮಂತ್ರಿ ತನ್ನ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ಅಕ್ರಮ ವಲಸಿಗರಿಗೆ ಬಾಂಗ್ಲಾದೇಶಕ್ಕೂ ಕೂಡ ಮನೆ ಕೊಡೋದಕ್ಕೆ ಮುಂದಾಗಿರುವಂತದ್ದು ಇದು ಅಕ್ಷಮ್ಯ ಅಪರಾಧ. ಬರುವಂತ ದಿನಗಳಲ್ಲಿ ರಾಜ್ಯದ ಜನ ಮತ್ತು ಇವರಿಗೆ ಕಾಂಗ್ರೆಸ್ ಅವರು ಬುದ್ಧಿಯನ್ನ ಕಲಿಸುತ್ತಾರೆ. ಸರ್ ಒಂದ್ ಪ್ರಶ್ನೆ ಸರ್ ಈಗ ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದು ವಿಜಿ ರಾಮ್ಜಿ ಸರ್ ಮುಂದೆ ಬಂದು ಬರ್ಬೇಕಲ್ಲಿ ಎಲ್ಲಿ ಅಲ್ಲಿ ಮ್ಯಾಗ ಹಾರ ಹಾಕಿದ್ವಿಲ್ಲ, ಅಲ್ಲ ಮ್ಯಾಲೆ ಅಲ್ಲಿ ಬಂದ್ರೆ ಕಟ್ಟಿ ಮ್ಯಾಗ ಆರಾಮ ಆಗ್ಬಿಡ್ತಿಲ್ಲ. ಯಾರು ಸುಳಿರ ಸಾಕ್ತಾರೆ ಅಲ್ಲಿ ಕೇಳೋದಿಲ್ಲ ಅಲ್ಲಿ ಹೋಗಿ ಭವಿಷ್ಯದ ಕರುನಾಡ BY ವಿಜೇಂದ್ರ ಯಡಿಯೂರಪ್ಪನವರಿಗೆ ಭಾರತ್ ಮಾತಾ ಕಿ ಜೈ. ಈಗಲ್ಲ